Yeah, hi friends. Okay, so ಇದನ್ನ ನಾನು ಸೈಬರ್ ಸೆಕ್ಯೂರಿಟಿ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಲೈಕ್ ಇದರಲ್ಲಿ ಸೈಬರ್ ಸೆಕ್ಯೂರಿಟಿ ಜಾಬ್ಗೆ ರಿಲೇಟೆಡ್ ಎಲ್ಲ ಟಾಪಿಕ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನಾನು ಕನ್ನಡದಲ್ಲೇ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಐ ಮೀನ್ ಲೈಕ್ ಎಲ್ಲ ಕಂಟೆಂಟನ್ನು ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದು ಕನ್ನಡಿಗರಿಗೋಸ್ಕರ. ಸೊ ಯೂಟ್ಯೂಬಲ್ಲಿ ತೀರಾ ಕಡಿಮೆ ಚಾನಲ್ಗಳಿದ್ದಾವೆ, ಅವು ಸೈಬರ್ ಸೆಕ್ಯೂರಿಟಿ ಟಾಪಿಕನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತೆ. ಓಕೆ, ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ನಾನು ಈ ಕನ್ನಡ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ಈ ಚಾನಲ್ ನೀವು ಫಾಲೋ ಮಾಡಿ. ಇದರಲ್ಲಿ ನಾನು ಲೈಕ್ ಸೈಬರ್ ಸೆಕ್ಯೂರಿಟಿ ಜಾಬ್ಗೆ ರಿಲೇಟೆಡ್ ಎಲ್ಲ ಕಂಟೆಂಟ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ಟಾಪಿಕ್ ಯೂನಿಟ್ ಓದಬೇಕು, ಸೊ ಯಾವ ಥರ ಜಾಬ್ ಪ್ರೊಫೈಲ್ ಇರುತ್ತೆ, ಇಂಟರ್ವ್ಯೂ ಹೆಂಗೆ, ಕಂಟೆಂಟ್ ಹೆಂಗೆ, ಏನೇನು ಓದಬೇಕು, ಏನೇನು ಓದಬಾರ್ದು, ಯಾವ ಲಿಮಿಟ್ ಮೇಲೆ ಓದಬೇಕು, ಲೈಕ್ ಇನ್ ಡೆಪ್ತ್ ಅದರ ಲೆವೆಲ್ ಏನು, ಆ ಥರ ಎಲ್ಲ ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ಇವತ್ತು ಬಂದ್ಬಿಟ್ಟು ಸೈಬರ್ ಸೆಕ್ಯೂರಿಟಿ ಅಂದರೆ ಏನು. ಓಕೆ, ಸೊ ಫಸ್ಟ್ ಆಫ್ ಆಲ್ ಸೈಬರ್ ಸೆಕ್ಯೂರಿಟಿ ಅಂದರೆ ಏನು. ಸೈಬರ್ ಸೆಕ್ಯೂರಿಟಿ ಗೆಳೆಯರೆ, ಸೈಬರ್ ಸೆಕ್ಯೂರಿಟಿ ಅನ್ನೋದು ಒಂದು ಪ್ರಾಕ್ಟೀಸ್. ಓಕೆ, ಇಟ್ ಈಸ್ ದ ಪ್ರಾಕ್ಟೀಸ್ ಆಫ್ ಪ್ರೊಟೆಕ್ಟಿಂಗ್ ಇದು ಒಂದು ಪ್ರಾಕ್ಟೀಸ್ ಆಗಿದೆ. ಏನು ಪ್ರೊಟೆಕ್ಟ್ ಮಾಡುತ್ತೆ ಅಂದರೆ, ಇವಾಗ ನೀವು ಯಾವುದೋ ಒಂದು ಕಂಪನಿಗೆ ಜಾಯ್ನ್ ಆಗಿದ್ದೀರಾ ಸೈಬರ್ ಸೆಕ್ಯೂರಿಟಿ ಅನಲಿಸ್ಟ್ ಅಂತ. ಓಕೆ, ಸೊ ಆ ಪಾಯಿಂಟ್ ಆಫ್ ಇಂದ ನೋಡಿದ್ರೆ ನಾವು ಏನು ಪ್ರೊಟೆಕ್ಟ್ ಮಾಡ್ತೀವಿ ಅಂತಂದ್ರೆ, ಆ ಕಂಪನೀಸ್ದು ಸರ್ವರ್ಸ್ ಇರ್ತಾವಲ್ವಾ, ಸರ್ವರ್ಸ್ನ, ಅದು ಇಂಟರ್ನಲ್ ಆಗಿರ್ಬೋದು, ಇಂಟರ್ನಲ್ ಸರ್ವರ್ಸ್ ಆಗಿರ್ಬೋದು, ಆರ್ ಪಬ್ಲಿಕಲಿ ಹೋಸ್ಟೆಡ್ ಆಗಿರ್ಬೋದು. ಓಕೆ, ಇಂಟರ್ನಲ್ ಡೇಟಾಬೇಸ್ ಆಗಿರ್ಬೋದು, ಕಂಪನಿ ಡೇಟಾಬೇಸು, ಯೂಸರ್ ಮಷೀನ್ಸು, ಕಂಪನೀಸ್ ಫೈನಾನ್ಷಿಯಲ್ ಡೇಟಾ ಆಗಿರ್ಬೋದು, ಅದರ್ ಲೈಕ್ ಕಾನ್ಫಿಡೆನ್ಷಿಯಲ್ ಕ್ರಿಟಿಕಲ್ ಡೇಟಾ ಆಗಿರ್ಬೋದು. ಓಕೆ, ಇದು ಒಂದು ಪ್ರಾಕ್ಟೀಸ್ ಇದೆ. ಕೈಂಡ್ ಆಫ್ ಸೈಬರ್ ಸೆಕ್ಯೂರಿಟಿ ಇಸ್ ಕೈಂಡ್ ಆಫ್ ಪ್ರಾಕ್ಟೀಸ್. ಓಕೆ, ಇದನ್ನು ಇವೆಲ್ಲ ಡೇಟಾನ ಪ್ರೊಟೆಕ್ಟ್ ಮಾಡಬೇಕು. ಯಾರಿಂದ? ಫ್ರಾಮ್ ಸೈಬರ್ ಅಟ್ಯಾಕರ್ಸ್ ಆರ್ ಹ್ಯಾಕರ್ಸ್ ಆರ್ an intruder or unauthorized user. Okay, aim of cyber attacks. ಸೈಬರ್ ಅಟ್ಯಾಕ್ನ ಏಮ್ಗಳೇನು? ಆರ್ ಚೇಂಜಿಂಗ್ or deleting or destroying sensitive information. ಓಕೆ, ಅವ್ರದ್ದು ಏಮ್ ಎಕ್ಸೆಸ್ ಮಾಡ್ಬೋದು, ಅನ್ನೋ ಯೂಸರ್ಸ್ನ ಎಕ್ಸೆಸ್ ಮಾಡ್ತಾರೆ. ಇದು ಚೇಂಜಿಂಗು ಚೇಂಜ್ ಮಾಡೋದು ಅಥವಾ ಡಿಲೀಟ್ ಮಾಡೋದು, ಆ ಸೆನ್ಸಿಟಿವ್ ಇನ್ಫಾರ್ಮೇಷನ್ನ ಡಿಸ್ಟ್ರಾಯ್ ಮಾಡೋದು, ಅದು ಒಂದು ಅಟ್ಯಾಕರ್ಸ್ನ ಏಮ್ ಇರುತ್ತೆ. ಓಕೆ, ಅದೇ ಥರ ಟೇಕಿಂಗ್ ಕಂಟ್ರೋಲ್ ಓವರ್ ದ ಎಂಡ್ ಪಾಯಿಂಟ್ ಅಲ್ವಾ. ಟೇಕಿಂಗ್ ಕಂಟ್ರೋಲ್ ಓವರ್ ದ ಎಂಡ್ ಪಾಯಿಂಟ್ ಅಲ್ವಾ, ಅವ್ರ ಏಮ್ ಆಗಿರುತ್ತೆ.
ಮೂರನೇ ಪಾಯಿಂಟ್ ಏನಂತ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಏನೋ ಒಂದು ಸರ್ವಿಸ್ ರನ್ ಆಗ್ತಿದೆ ಅಲ್ವಾ, ಏನೋ ಒಂದು ಸರ್ವರ್ ಎಸ್ ಆಗ್ತಿದೆ, ವೆಬ್ಸೈಟ್ ಯೂಸರ್ಸ್ ಪಾರ್ಟ್ನರ್ಸ್ ಅಥವಾ ಕಸ್ಟಮರ್ಸು ಕಂಪನಿ ಸರ್ವರ್ಸ್ ಅಥವಾ ವೆಬ್ಸೈಟ್ನ ಆಕ್ಸೆಸ್ ಮಾಡ್ತಾ ಇದ್ದಾರೆ. ಅದು ಒಂದು ಕಂಪನಿದೇನು ಸರ್ವಿಸಸ್ ಇದೆ ಅಲ್ವಾ, ಅದನ್ನು ಇಂಟರಪ್ಟ್ ಮಾಡೋದು. ಇಂಟರಪ್ಟ್ ನಾರ್ಮಲ್ ಬಿಸ್ನೆಸ್ ಆಪರೇಷನ್ಸ್. ಓಕೆ, ಇದರಿಂದ ಅದು ಏನು ಎಕ್ಸೆಪ್ಟ್ ಮಾಡ್ತಾ ಇದೆ ಸರ್ವರ್ ಏನು ಎಕ್ಸೆಪ್ಟ್ ಮಾಡ್ತಾ ಇದೆನೋ ಅದ್ರದ್ದು ರಿಕ್ವೆಸ್ಟ್ ಹ್ಯಾಂಡ್ಲಿಂಗ್ ಕೆಪಾಬಿಲಿಟಿ ಇರುತ್ತೆ. ಅದು ಎಕ್ಸೀಡ್ ಆಗುತ್ತೆ, ಅದೊಂದು ಥ್ರೆಶೋಲ್ಡ್ ಲೆವೆಲ್ ಇರುತ್ತಲ್ಲ, ಅದು ಕ್ರಾಸ್ ಆಗ್ಬಿಡುತ್ತೆ. ಸೊ ಕ್ರಾಸ್ ಆದ್ರೆ ಏನ್ ಮಾಡುತ್ತೆ, ಸರ್ವರು ಓವರ್ವೆಲ್ಮ್ ಆಗುತ್ತೆ ಅಲ್ವಾ. ಓವರ್ವೆಲ್ಮ್ ಅಂದ್ರೆ ಅನ್ರೆಸ್ಪಾನ್ಸಿವ್, ಅದು ಡೌನ್ ಆಗುತ್ತೆ ಕೆಲ ಮೂಮೆಂಟ್ಗೆ, ಅಥವಾ ಅದು ರೆಸ್ಪಾಂಡ್ ಮಾಡೋಂಗಿಲ್ಲ. ಮೇ ಬಿ ಡೌನ್ ಆಗ್ಬೋದು, ಡೋಂಟ್ ರೆಸ್ಪಾಂಡ್, ಸ್ಟಾಪ್ ಸರ್ವಿಸಸ್ ಅಲ್ವಾ. ಇದು ಒಂದು ಅಟ್ಯಾಕರ್ಸ್ ಏಮ್ ಆಗಿರುತ್ತೆ, ಈ ಥರನೂ ಅವರು ಅಟ್ಯಾಕ್ ಮಾಡ್ಬೋದು. ಮತ್ತೆ ಫೋರ್ತ್ ಆಗಿ ಏಮ್ ಇರುತ್ತೆ ಅಟ್ಯಾಕರ್ಸ್ದು ಅಂತ ನಾವು ಲಿಸ್ಟ್ ಮಾಡ್ಬೇಕಾದ್ರೆ, ಈ ಕಂಪನಿ ಡೇಟಾ ಏನಿರುತ್ತಲ್ಲ, ಟೇಕ್ ಕಂಟ್ರೋಲ್ ಓವರ್ ದ ಸೆನ್ಸಿಟಿವ್ ಇನ್ಫಾರ್ಮೇಶನ್ and exfiltrate it to external sources and publish it on internet ಅಲ್ವಾ. ಅಟ್ಯಾಕರ್ಸು ಯಾವುದೇ ಕಂಪನಿ ಸೆನ್ಸಿಟಿವ್ ಡೇಟಾ ಇದೆ ಅಲ್ವಾ, ಆ ಡೇಟಾನ ಅವರು ಕಂಟ್ರೋಲ್ ತಗೋತಾರೆ ಅದ್ರ ಮೇಲೆ. ಓಕೆ, ಆ ಥರ ಎಕ್ಸ್ಟರ್ನಲ್ ಸೋರ್ಸ್ ತೊಗೊಂಡ್ಬಿಟ್ಟು ಆ ಡೇಟಾನ ಲೇಟರ್ ಏನು ಮಾಡ್ತಾರೆ ಅಂದರೆ ಇಂಟರ್ನೆಟ್ಟಲ್ಲಿ ಪಬ್ಲಿಷ್ ಮಾಡಿಬಿಡ್ತಾರೆ. ಸೊ ದ್ಯಾಟ್ ಇದರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ, ಅಂದರೆ ಕಂಪನಿ ರೆಪ್ಯುಟೇಷನ್ ಹಾಳಾಗುತ್ತೆ ಅಲ್ವಾ. ಕಂಪನಿ ರೆಪ್ಯುಟೇಷನ್ ಹಾಳಾದ್ರೆ ಯಾರಿಗೆ ಲಾಸು, ಕಂಪನಿಗೆ ಲಾಸು. ನೋಡಿ ಇವಾಗ ಹೇಗಂದ್ರೆ, ಇದರಿಂದ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ, ಇಂಪ್ಯಾಕ್ಟ್ ಆಫ್ ಪಬ್ಲಿಷಿಂಗ್ ಡೇಟಾ ಓವರ್ ಇಂಟರ್ನೆಟ್. ಓಕೆ, ಇವಾಗ ಪಬ್ಲಿಷ್ ಮಾಡಿದ್ದಾರೆ. ಪಬ್ಲಿಷ್ ಏನಿರುತ್ತೆ, ಏನು ಡೇಟಾ ಇರುತ್ತೆ, ಯೂಸರ್ ಡೇಟಾ ಇರುತ್ತೆ, ಕಂಪನಿ ಕಾನ್ಫಿಡೆನ್ಷಿಯಲ್ ಡೇಟಾ ಇರುತ್ತೆ, ಫೈನಾನ್ಷಿಯಲ್ ಡೇಟಾ ಇರುತ್ತೆ, ಅವ್ರು ಸೀಕ್ರೆಟ್ ಆಗಿ ನಡೀತಿರೋ ಒಂದು ಪ್ರಾಜೆಕ್ಟ್ಸ್ ಕಾನ್ಫಿಡೆನ್ಷಿಯಲ್ ಡೇಟಾ ಇರುತ್ತೆ, ಅದು ಯಾರಿಗೂ ರಿವೀಲ್ ಮಾಡಬಾರ್ದು ಅದು. ಓಕೆ, ಅದು ಎಸ್ಪೆಷಲಿ ಕಾಂಪಿಟೇಟರ್ಸ್ಗೆ. ಆ ಡೇಟಾನ ಪಬ್ಲಿಕ್ಗೆ ಅವರು ಪಬ್ಲಿಷ್ ಮಾಡಿದರೆ ಕಂಪನಿ ರೆಪ್ಯುಟೇಷನ್ ಹಾಳಾಗುತ್ತೆ. ಓಕೆ, ಕಂಪನಿ ರೆಪ್ಯುಟೇಷನ್ ಹಾಳಾಗುತ್ತೆ. ಕಂಪನಿಲಿ ವರ್ಕ್ ಮಾಡಿರೋದು ಸೆನ್ಸಿಟಿವ್ ಯೂಸರ್ಸ್ ಏನಿದ್ದಾರೆ, ಅವ್ರ ಸೆನ್ಸಿಟಿವ್ ಡೇಟಾ ಅಥವಾ ಕಸ್ಟಮರ್ ಡೇಟಾ, ಯಾರ ಆ ಕಂಪನಿದ ಕಸ್ಟಮರ್ ಇದ್ದಾರೆ ಅವರೆಲ್ಲನ ಡೇಟಾನು ಪಬ್ಲಿಷ್ ಆದರೆ ಅವ್ರ ಪರ್ಸನಲ್ ಡೇಟಾ ಎಕ್ಸ್ಪೋಸ್ ಆಗ್ಬಿಡುತ್ತಲ್ಲ, ಅದರಿಂದ ಅದು ಯೂಸರ್ಸ್ ಟ್ರಸ್ಟ್ ಹಾಳಾಗುತ್ತೆ. ಕಂಪನಿ ಲೂಸ್ ಯೂಸರ್ಸ್ ಆರ್ ಕಸ್ಟಮರ್ಸ್ ಟ್ರಸ್ಟ್. ಅವರು ಸೀಕ್ರೆಟ್ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿರ್ತಾರೆ. ಓಕೆ, ಅದು ಸೀಕ್ರೆಟ್ ಆಗಿ, ವೆರಿ ಕಾನ್ಫಿಡೆನ್ಷಿಯಲ್, ಅದು ಸೀಕ್ರೆಟ್ ಆಗಿ. ಸೊ ಅದು ಕಾಂಪಿಟೇಟರ್ಸ್ಗೆ ಅಥವಾ ಅದರ್ ಪೀಪಲ್ ಅಥವಾ ಯಾವುದೇ ಒಂದು ಕಂಪನಿ ರನ್ ಮಾಡ್ತಿರೋರಿಗೆ ಗೊತ್ತಾದ್ರೆ, ಅಥವಾ ಅದು ಒಂಥರ ಒಳ್ಳೇದಲ್ವಾ ಅಲ್ಲ. ಸೊ ಆ ಥರ ಪ್ರಾಜೆಕ್ಟ್ಸ್ ಸೀಕ್ರೆಟ್ ಪ್ಲಾನ್ಸ್ನ ಎಕ್ಸ್ಪೋಸ್ ಮಾಡ್ದಂಗೆ ಆಗ್ಬಿಡುತ್ತೆ ಅಲ್ವಾ. ಸೊ ಎಕ್ಸ್ಪೋಸಿಂಗ್ ಸೀಕ್ರೆಟ್ ಪ್ರಾಜೆಕ್ಟ್ಸ್. ಓಕೆ, ಸೊ ಇವಾಗ ಅಟ್ಯಾಕರ್ಸು ಯೂಸರ್ಸ್ ಡೇಟಾನ ಅಥವಾ ಅದರ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಪಬ್ಲಿಕ್ಲಿ ಎಕ್ಸ್ಪೋರ್ಟ್ ಮಾಡಿಬಿಟ್ರು. ಯಾವುದೇ ಒಂದು ಕಂಪ್ನಿ ರನ್ ಮಾಡ್ಬೇಕಾದ್ರೆ ಅವ್ರದೊಂದು ಲೈಸೆನ್ಸ್ ತೊಗೊಂಡಿರ್ತಾರೆ. ಓಕೆ, ಸೊ ಸಪೋಸ್ ಒಂದಷ್ಟು ಇದೆ ಅಂತ ತಿಳ್ಕೊಳ್ಳಿ, ಹೆಲ್ತ್ ಕೇರ್ ಇಂಡಸ್ಟ್ರಿ. ಇದು ಇವ್ರ ಕಂಪ್ನಿ ರನ್ ಮಾಡ್ಬೇಕಾದ್ರೆ ಇವರು ಗೌರ್ಮೆಂಟಿಂದ ಲೈಸೆನ್ಸ್ ತಗೋಬೇಕಲ್ವಾ, ಲೈಸೆನ್ಸ್ ತಗೋತಾರೆ. ಸೊ ಆ ಲೈಸೆನ್ಸ್ ಇದೆ ಅಂತಂದ್ರೆ ಇದು ಒಂದು
ಒಂದು ಸ್ಟ್ಯಾಂಡರ್ಡ್ನಲ್ಲಿ ಆ್ಯಡ್ ಆಗುತ್ತೆ. ಓಕೆ, ಲೈಕ್ ಸೈಬರ್ ಸೆಕ್ಯೂರಿಟಿನಲ್ಲಿ ನಮಗೆ ತುಂಬಾ ಲೈಕ್ ಡಿಫ್ರೆಂಟ್ ಸ್ಟ್ಯಾಂಡರ್ಡ್ಸ್ ಇದ್ದಾವೆ. ಅದನ್ನು ಲೇಟರ್ ಡಿಸ್ಕಸ್ ಮಾಡ್ತೀನಿ. ಬಟ್ ಸಪೋಸ್ ಈ ಹೆಲ್ತ್ ಕೇರ್ ಇಂಡಸ್ಟ್ರಿಗೆ ಅಂತ ಬಂದಾಗ ಅದು ಸ್ಟ್ಯಾಂಡರ್ಡ್ ಯಾವ್ದು ಅಡಿಯಲ್ಲಿ ಬರುತ್ತೆ? ಹಿಪ್ಪಾ ನಲ್ಲಿ ಬರುತ್ತೆ. ಹಿಪ್ಪಾದ ಅದರದ್ದೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತವೆ. ನೀವು ಯೂಸರ್ಸ್ನ ಡೇಟಾನ ಎಲ್ಲೂ ಎಕ್ಸ್ಪೋಸ್ ಮಾಡಬಾರ್ದು, ಆ ಪೇಷಂಟ್ ಡೇಟಾನ ಎಲ್ಲೂ ಎಕ್ಸ್ಪೋಸ್ ಮಾಡಬಾರ್ದು, ಒಬ್ಬರು ಪೇಷಂಟ್ ಡೇಟಾನ ಅನದರ್ ಪೇಷಂಟ್ ಡೇಟಾಗೆ ರಿವೀಲ್ ಅಥವಾ ಎಕ್ಸ್ಪೋಸ್ ಮಾಡಬಾರ್ದು, ಇವ್ರಿಗೆ ಏನು ಕಾಯಿಲೆ ಇದೆ ಅಂತ ಎಕ್ಸ್ಪೋಸ್ ಮಾಡಬಾರ್ದು. ಅದು ತುಂಬಾ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತವೆ, ಯಾವ ಥರ ನೀವು ಡೇಟಾ ಹ್ಯಾಂಡಲ್ ಮಾಡಬೇಕು, ಯಾವ ಥರ ಪ್ರೈವಸಿನ ಮೇಂಟೈನ್ ಮಾಡಬೇಕು. ಸೊ ಇವಾಗ ಅಟ್ಯಾಕರ್ ಏನು ಮಾಡಿದ್ದಾನೆ, ಆ ಪೇಷಂಟ್ ಡೇಟಾನ ಪಬ್ಲಿಕಲ್ಲಿ ಎಕ್ಸ್ಪೋಸ್ ಮಾಡಿದ್ದಾನೆ. ಇದರಿಂದ ಏನಾಗುತ್ತೆ ಅಂದರೆ ಲೀಗಲ್ ಆ್ಯಕ್ಷನ್ ಆಗುತ್ತೆ ಕಂಪನಿ ಮೇಲೆ. ಸೊ ಲೀಗಲ್ ಆ್ಯಕ್ಷನ್ ಆಗುತ್ತೆ ಕಂಪನಿ ಮೇಲೆ, ಲೀಗಲ್ ಆ್ಯಕ್ಷನ್ ಆಗುತ್ತೆ. ಲೀಗಲ್ ಆ್ಯಕ್ಷನ್ ಆಗಿಬಿಟ್ಟು ಕಂಪನಿ ಹ್ಯಾಸ್ ಟು ಪೇ ಫಾರ್ ಇಟ್. ಓಕೆ, ಅದ್ರ ಮೇಲೆ ದಂಡ ಹಾಕ್ತಾರೆ ಕಂಪನಿ ಮೇಲೆ, ಅದು ತುಂಬ ಅಮೌಂಟನ್ನು ಕಳ್ಕೊಳ್ಳುತ್ತೆ ಕಂಪನಿ. ಓಕೆ, ಈ ಥರ ಅದು ರೆಪ್ಯುಟೇಷನ್ ಹಾಳಾಗುತ್ತೆ. ಸೊ ಇದು ಕೈಂಡ್ ಆಫ್ ಎಕ್ಸಾಂಪಲು, ಯಾವ ಥರ ಅದು ಅಟ್ಯಾಕ್ ಆದರೆ ಅದು ಆ ಕಂಪನಿ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಒಂದು ಸಣ್ಣ ಎಕ್ಸಾಂಪಲ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ವಾ. ಓಕೆ, ಸೊ ಇವಾಗ ನೆಕ್ಸ್ಟ್ ನೋಡ್ಬೇಕಾದ್ರೆ ಎಲ್ಲ ಅಟ್ಯಾಕರ್ ಸೈಡ್ ಆಯಿತು. ಅವ್ರು ಏನು ಯಾವ ಥರ ಲೈಕ್ ಅಟ್ಯಾಕ್ ಮಾಡ್ತಾರೆ, ಏನಕ್ಕೆ ಅಟ್ಯಾಕ್ ಮಾಡ್ತಾರೆ, ಏನು ಮಾಡ್ಬೋದು, ಯಾವ ಥರ ಅವ್ರ ಡೇಟಾ ಕಂಟ್ರೋಲ್ ಮಾಡ್ಬೋದು. ಓಕೆ, ಯಾವ ಥರ ಅವರು ಎಂಡ್ ಮಷಿನ್ನ ಕಂಟ್ರೋಲ್ ಮಾಡ್ತಾರೆ, ಕಂಟ್ರೋಲ್ ಮಾಡಿಬಿಟ್ಟು ಯಾವ ಥರ ಡೇಟಾನ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ಎಲ್ಲ ನೋಡಿದ್ವಿ. ಇವಾಗ ಸೈಬರ್ ಸೆಕ್ಯೂರಿಟಿ ಅಲ್ವಾ, ನಾವು ಸೈಬರ್ ಸೆಕ್ಯೂರಿಟಿ ಸಾಕ್ ಅನಲಿಸ್ಟು. ಏನಪ್ಪ ರೋಲ್ ಅವ್ರದ್ದು, ಈ ಥರ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಈ ಕಂಪ್ನಿ ಡೇಟಾನ ತಗೋತಾ ಇದ್ದಾರೆ. ಅವ್ರ ರೋಲ್ ಇಲ್ಲಿ ಬಂದ್ಬಿಟ್ಟು ಸೈಬರ್ ಸೆಕ್ಯೂರಿಟಿ ರೋಲ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸಲ್ಲಿ ಡಿಟೆಕ್ಟ್, ಪ್ರೊಟೆಕ್ಟ್ ಆ್ಯಂಡ್ ರೆಸ್ಪಾಂಡ್. ಅಟ್ಯಾಕ್ ಏನಾಗ್ತಾ ಇದೆ ಅದನ್ನ ಸೆಕ್ಯೂರಿಟಿ ಅನಲಿಸ್ಟ್ ಫಸ್ಟ್ ಡಿಟೆಕ್ಟ್ ಮಾಡಬೇಕು ಅಲ್ವಾ. ಡಿಟೆಕ್ಟ್ ಮಾಡಿದ್ಮೇಲೆ ಅದು ಕಾನ್ಫಿಡೆನ್ಷಿಯಲ್ ಡೇಟಾನ, ಅಸೆಟ್ಟ, ಎಂಡ್ ಪಾಯಿಂಟ, ಡೇಟಾಬೇಸ, ಸರ್ವರ, ಅದನ್ನು ಪ್ರೊಟೆಕ್ಟ್ ಮಾಡಬೇಕು. ಯಾವುದೋ ಒಂದು ಲೈಕ್ ಕೇಸಲ್ಲಿ ಲೈಕ್ ಅವ್ರು ಡಿಟೆಕ್ಟ್ ಮಾಡೋಕ್ಕಾಗಿಲ್ಲ, ಓಕೆ, ಲೇಟಾಗಿ ಡಿಟೆಕ್ಟ್ ಆಗ್ತು, ಅಥವಾ ಸಿಮ್ ಥ್ರೋ, ಸೆಕ್ಯೂರಿಟಿ ಸಿಮ್ ಥ್ರೋ, ಅಥವಾ ಸೆಕ್ಯೂರಿಟಿ ಅಪ್ಲಿಕೇಶನ್ಸು, ಸೆಕ್ಯೂರಿಟಿ ನೆಟ್ವರ್ಕ್ ಡಿವೈಸಸ್ ಥ್ರೋಯಿಂದ ಅದು ಅಲರ್ಟ್ ಬಂತು, ಏನೋ ಸಮಥಿಂಗ್ ಆಯಿತು. ಬಟ್ ಅದಕ್ಕಿಂತ ಮುಂಚೆನೇ ಅಟ್ಯಾಕರ್ಸು ಪಾರ್ಷಿಯಲಿ ಕಂಟ್ರೋಲ್ ತೊಗೊಂಡಿದ್ದಾನೆ, ಓಕೆ, ಎಂಡ್ ಮಷಿನ್ನ, ಎಂಡ್ ಪಾಯಿಂಟ್ ಸರ್ವರ್ನ, ಡೇಟಾಬೇಸ್ನ. ಸೊ ಆ ಕೇಸಲ್ಲಿ ಯಾವ ಥರ ಇವರು ರೆಸ್ಪಾಂಡ್ ಮಾಡಬೇಕು, ಸೊ ದ್ಯಾಟ್ ಅದು ಇನ್ನೂ ಜಾಸ್ತಿ ಸ್ಪ್ರೆಡ್ ಆಗಬಾರ್ದು, ಇನ್ನೂ ಜಾಸ್ತಿ ಅಟ್ಯಾಕರ್ ಕಂಟ್ರೋಲ್ ತೊಗೊಳ್ಬಾರ್ದು ಎಂಡ್ ಮಷಿನ್ ಮೇಲೆ ಅಂತ ಯಾವ ಥರ ರೆಸ್ಪಾಂಡ್ ಮಾಡಬೇಕು ಅನ್ನೋದು ಸೆಕ್ಯೂರಿಟಿ ಅನಲಿಸ್ಟ್, ಸೆಕ್ಯೂರಿಟಿ ಎಂಜಿನಿಯರ್ ರೋಲ್ ಆಗುತ್ತೆ ಇಲ್ಲಿ. ಮೇನ್ಲಿ ಅಟ್ಯಾಕರ್ ಏನು ಮಾಡ್ತಾ ಇದ್ದಾನೆ, ಅಂತಂದರೆ ಡೇಟಾನ ಅಥವಾ ಅಸೆಟ್ನ ಅಥವಾ ಎಂಡ್ ಪಾಯಿಂಟ್ನ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಎಕ್ಸೆಸ್ ಮಾಡ್ತಾ ಇದ್ದಾನೆ, ಚೇಂಜ್ ಮಾಡ್ತಾ ಇದ್ದಾನೆ, ಡೇಟಾ ಡಿಲೀಟ್ ಮಾಡ್ತಾ ಇದ್ದಾನೆ, ಅಲ್ಲ ಡಿಸ್ಟ್ರಾಯ್ ಮಾಡ್ತಾ ಇದ್ದಾನೆ. ಓಕೆ, ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾನೆ, ಡೇಟಾ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾನೆ ಅಂದರೆ ಎಕ್ಸ್ಫಿಲ್ಟ್ರೇಟ್ ಮಾಡ್ತಾ ಇದ್ದಾನೆ. ಸೊ ಅವನು ಏಮ್ ಏನಿದೆ ಅವನು ಅಬ್ಜೆಕ್ಟ್ನ ಪೂರ್ಣ ಮಾಡ್ತಾ ಇದ್ದಾನೆ. ಸೊ ಇದನ್ನ ಎಲ್ಲಾನು ಏನಿದೆ, ಇನ್ನು ಅದರ ಏಮ್ಸ್ ಅವನು ಒಂದು ಏನೇಮಿದೆ ಅದನ್ನು ಅವನು ಅಚೀವ್ ಮಾಡ್ತಾನೆ. ಸೊ ಇದು ಎಲ್ಲ ಏನೇನಿದೆ ಅವನದು ಅಟ್ಯಾಕರ್ದು, ಸೊ ಇದರಲ್ಲಿ ಸಾಕ್ ಅನಲಿಸ್ಟು ಇದನ್ನು ಈ ಅಟೆಂಪ್ಟ್ಸ್ ಏನಿದಾವೆ ಎಲ್ಲನ ಡಿಟೆಕ್ಟ್ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು, ರೆಸ್ಪಾಂಡ್ ಮಾಡಬೇಕು ಅಲ್ವಾ. ಇದರ ಹಿಂದಿನ ಲೈಕ್ ಟೆಕ್ನಿಕಲಿ ನೋಡ್ಬೇಕಾದ್ರೆ ಸಾಕ್ ಅನಲಿಸ್ಟ್ ಏನು ಮಾಡ್ತಾ ಇದ್ದಾರೆ, CI ಅಂತ ಬರುತ್ತೆ, ಒಂದು ಟ್ರಯಡ್ ಅಂತ, CIA ಟ್ರಯಡ್. ಕಾನ್ಫಿಡೆನ್ಷಿಯಲಿಟಿನ ಮೇಂಟೈನ್ ಮಾಡ್ತಾ ಇದ್ದಾರೆ, ಮೇಂಟೈನ್ ಮಾಡಬೇಕು, ಇಂಟಿಗ್ರಿಟಿನ ಮೇಂಟೈನ್ ಮಾಡಬೇಕು, ಅವೈಲಬಿಲಿಟಿನ ಮೇಂಟೈನ್ ಮಾಡಬೇಕು. ಇವಾಗ ಅನಥರೈಸ್ ಲೈಕ್ ಏನು ಅಟ್ಯಾಕರ್ ಇದ್ದಾರೆ ನಮ್ಮ ಕಂಪನಿ ಡೇಟಾನ, ಸರ್ವರ್ನ, ಎಂಡ್ ಮಷಿನ್ಸ್ನ ಎಕ್ಸೆಸ್ ಮಾಡ್ತಾ ಇದ್ದಾರೆ. ಎಕ್ಸೆಸ್ ಮಾಡ್ತಾ ಇದ್ದಾರೆ ಅವರು ಅನ್ಅಥರೈಸ್ ಎಕ್ಸೆಸ್ ತಗೋತಾ ಇದ್ದಾರೆ. ಸೊ ಅಲ್ವಾ, ಇವಾಗ ಕಾನ್ಫಿಡೆನ್ಷಿಯಾಲಿಟಿ CIA ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಅಟ್ಯಾಕರ್ಸ್ ಏನಿದೆ ಎಕ್ಸೆಸ್ ತಗೋತಾ ಇದ್ದಾರೆ, ಚೇಂಜ್ ಮಾಡ್ತಾ ಇದ್ದಾರೆ, ಡಿಲೀಟ್ ಮಾಡ್ತಾ ಇದ್ದಾರೆ, ಡಿಸ್ಟ್ರಾಯ್ ಮಾಡ್ತಾ ಇದ್ದಾರೆ. ಕಾನ್ಫಿಡೆನ್ಷಿಯಾಲಿಟಿ ಹೇಗೆ ಅಂತಂದರೆ, ಓನ್ಲಿ authorized users should have
ಎಕ್ಸೆಸ್. ಇಂಟೆಗ್ರಿಟಿ ಅಂತಂದ್ರೆ ಓನ್ಲಿ authorized user should modify the data. ಅವೈಲಬಿಲಿಟಿ ಅಂತಂದ್ರೆ ಸರ್ವಿಸಸ್ should be available to all the intended users. ಸೊ ಇವಾಗ ಎಕ್ಸೆಸ್ ಮಾಡ್ತಾ ಇದ್ದಾರೆ ಅಟ್ಯಾಕರ್ಸ್ ಡೇಟಾನ ಅಥವಾ ಸರ್ವರ್ ಬೇಸ್ನ ಆಕ್ಸೆಸ್ ಮಾಡ್ತಾ ಇದ್ದಾರೆ, ಚೇಂಜ್ ಮಾಡ್ತಾ ಇದ್ದಾರೆ. ಎಕ್ಸೆಸ್ ಅಂತಂದ್ರೆ ಏನು, CIA ಟ್ರೇಡ್ ಇಲ್ಲಿ ಹೆಂಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಸೈಬರ್ ಸೆಕ್ಯೂರಿಟಿ ಇಡೀ ಟಾಪಿಕ್ ಏನಿದೆ ಅಲ್ವಾ, ಅಥವಾ ಈ ಇಂಡಸ್ಟ್ರಿಯಲ್ ಪ್ರಾಕ್ಟೀಸ್ ಏನಿದೆ ಅಲ್ವಾ, ಅದು CIA ಟ್ರಯಡ್ ಮೇಲೆ ನಿಂತಿದೆ. ಹೆಂಗೆ ಅಂತಂತಂದ್ರೆ ಕಾನ್ಫಿಡೆನ್ಶಿಯಾಲಿಟಿ, ಓನ್ಲಿ ಅಥರೈಸ್ ಯೂಸರ್ ಶುಡ್ ಹ್ಯಾವ್ ಆಕ್ಸೆಸ್ ಟು ಇಟ್. ಓಕೆ, ಆಕ್ಸೆಸ್ ಟು ವಾಟ್, ಎಂಡ್ ಮಷಿನ್ಸ್ ಆಗಿರ್ಬೋದು, ಡೇಟಾಬೇಸ್ ಆಗಿರ್ಬೋದು, ಸರ್ವರ್ಸ್ ಆಗಿರ್ಬೋದು, ಓನ್ಲಿ ಅಥರೈಸ್ ಯೂಸರ್ಸ್ ಮಾತ್ರ ಅದನ್ನು ಆಕ್ಸೆಸ್ ಮಾಡಬೇಕು ಅನ್ನೋದು ಇವ್ರದೊಂದು ಪ್ರಾಕ್ಟೀಸು. ಇಂಟೆಗ್ರಿಟಿ ಅಂದ್ರೆ ಏನು, ಓನ್ಲಿ ಅಥರೈಸ್ಡ್ ಯೂಸರ್ಸ್ ಆರ್ ಅಥರೈಸ್ಡ್ ಅಡ್ಮಿನ್, ಅಥರೈಸ್ಡ್ ಎನಿ ಮ್ಯಾನೇಜರ್, ಸ್ಟೇಕ್ ಹೋಲ್ಡರ್, ಎನಿ ಯೂಸರ್ ಹೂ ಇಸ್ ಹ್ಯಾವಿಂಗ್ ಆಕ್ಸೆಸ್ ಟು ದಟ್ ಎಂಡ್ ಮಷಿನ್ ಆಗಿರ್ಬೋದು, ಸರ್ವರ್ ಆಗಿ ಡೇಟಾಬೇಸ್ ಆಗಿರ್ಬೋದು, ಅವ್ರು ಮಾತ್ರ ಅದನ್ನ ಚೇಂಜ್ ಮಾಡಬೇಕು, ಎಡಿಟ್ ಮಾಡಬೇಕು, ಮಾಡಿಫೈ ಮಾಡಬೇಕು, ಸೆಟ್ಟಿಂಗ್ ಚೇಂಜ್ ಮಾಡಬಹುದು, ಕಾನ್ಫಿಗರೇಷನ್ ಸಮಥಿಂಗ್ ಕಾನ್ಫಿಗರೇಷನ್ ಚೇಂಜ್ ಮಾಡಬಹುದು. ಓನ್ಲಿ ಅಥರೈಸ್ಡ್ ಯೂಸರ್ಸ್ ಮಾತ್ರ, ಅದನ್ನ ಬಿಟ್ಟು ಬೇರೆಯವ್ರು ಯಾರು ಆಕ್ಸೆಸ್ ಮಾಡಬಾರ್ದು. ಅದು ಒಂದು CIA ಟ್ರಯಡ್ ನ ಸೆಕೆಂಡ್ ಇಂಟೆಗ್ರಿಟಿ ಪಾಯಿಂಟ್. ಅವೈಲಬಿಲಿಟಿ ಅಂತಂದ್ರೆ ಏನು, ಎಂಡ್ ಮಷಿನ್ಸ್ ಇದ್ದಾರೆ, ಎಂಡ್ ಯೂಸರ್ಸ್ ಇದ್ದಾರೆ. ಎಂಡ್ ಯೂಸರ್ಸ್ ಮೇ ಬಿ ಕಂಪನಿ ಯೂಸರ್ಸ್ ಆಗಿರ್ಬೋದು, ಕಂಪನಿ ಕಸ್ಟಮರ್ಸ್ ಆಗಿರ್ಬೋದು, ಕಂಪನಿ ವೆಂಡರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇಂಟೆಂಡೆಡ್ ಯೂಸರ್ಸ್. ಆ ಇಂಟೆಂಡೆಡ್ ಯೂಸರ್ಸ್ ಆ ಕಂಪನಿ ಸರ್ವಿಸಸ್ ಏನಿದೆ ಅಲ್ವಾ, ಸರ್ವಿಸಸ್ ಅವ್ರಿಗೆ ಆಲ್ಮೋಸ್ಟ್ ಆಲ್ ಎಲ್ಲಾ ಟೈಮಲ್ಲಿ ಅವ್ರಿಗೆ ಅವೈಲೇಬಲ್ ಇರಬೇಕು. ಈ ಮೂರನ್ನ ಅಚೀವ್ ಮಾಡೋದೇ ಸೈಬರ್ ಸೆಕ್ಯೂರಿಟಿ. ಓಕೆ, ಅರ್ಥ ಆಯ್ತಲ್ವಾ CI ಅಂದ್ರೆ ಏನು ಅಂತ. ಇನ್ನು ಮುಂದಿನ ಟಾಪಿಕ್ ಅಲ್ಲಿ ನಾನು CI ಟ್ರಯಡ್ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಇವತ್ತಿನ ಟಾಪಿಕ್ ಅಲ್ಲಿ ಜಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿದೆ, ಲೈಕ್ ಹೇಗೆ ಅಂದ್ರೆ ಸೈಬರ್ ಸೆಕ್ಯೂರಿಟಿ ಅಂದ್ರೆ ಏನು, ಮತ್ತೆ ಅಟ್ಯಾಕರ್ಸ್ ಏಮ್ ಏನಿರುತ್ತೆ, ಅಟ್ಯಾಕರ್ಸ್ ಏಮ್ ಏನಿದೆ ಇದೆ ಅಲ್ವಾ, ಅದನ್ನ ನಾವು ಪ್ರೊಟೆಕ್ಟ್ ಮಾಡ್ತೀವಿ, ಡಿಟೆಕ್ಟ್ ಮಾಡ್ತೀವಿ, ರೆಸ್ಪಾಂಡ್ ಮಾಡ್ತೀವಿ. ಸೊ ಆ ಪ್ರಾಕ್ಟೀಸ್ಗೆ CIA ಟ್ರಯಡ್ ಹೇಗೆ ಲೈಕ್ ನಾವು ಯುಟಿಲೈಸ್ ಮಾಡ್ಕೋತೀವಿ, ಯಾವ ತರ ಅದನ್ನ ಯುಟಿಲೈಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ನಾವು ಡೇಟಾನ ಪ್ರೊಟೆಕ್ಟ್ ಮಾಡ್ತೀವಿ, ಇಂಟೆಗ್ರಿಟಿನ ಪ್ರೊಟೆಕ್ಟ್ ಮಾಡ್ತೀವಿ, ಅವೈಲಬಿಲಿಟಿನ ಅವೈಲೇಬಲ್ ಮಾಡ್ತೀವಿ, ರೆಸ್ಪಾಂಡ್ ಇಂಟೆಂಡೆಡ್ ಯೂಸರ್ಸ್ಗೆ ಅಂತ ನಾನು ತಿಳ್ಕೊಂಡೆ ಅಲ್ವಾ. ಇವಾಗ ಈ ತರ ಏನ್ ಕಂಪನಿ ಡೇಟಾ ಇದೆ ಅಲ್ಲ, ಕಂಪನಿ ಡೇಟಾ ಅಥವಾ ಕಂಪನಿ ಪ್ರಾಜೆಕ್ಟ್ ಆಗಿರ್ಬೋದು, ಅವ್ರ ಸರ್ವಿಸ್ ಆಗಿರ್ಬೋದು, ಅವ್ರ ಟೈಪ್ ಆಫ್ ಕಂಪನಿ ಆಗಿರ್ಬೋದು ಎಟ್ಸೆಟ್ರಾ, ಆ ಬೇಸಿಸ್ ಮೇಲೆ ಅವರು ಹೈರ್ ಮಾಡ್ತಾರೆ ಸೆಕ್ಯೂರಿಟಿ ಅನಲಿಸ್ಟ್ ನ. ಓಕೆ, ಸೊ ಸೆಕ್ಯೂರಿಟಿ ಅನಲಿಸ್ಟ್ ಫ್ಯೂ ರೋಲ್ಗೆ, ಯಾವ ರೋಲ್ಗೆ ಹೈರ್ ಮಾಡ್ತಾರೆ ಅಂತಂದ್ರೆ ಮೇ ಬಿ ಲೈಕ್ ಬೇಸ್ಡ್ ಆನ್ ಕಂಪನಿ. ಓಕೆ, ಆಸ್ ಐ ಟೋಲ್ಡ್, ವೈಫೈ ಸೆಕ್ಯೂರಿಟಿ, ಮೊಬೈಲ್ ಸೆಕ್ಯೂರಿಟಿ, ಕ್ಲೌಡ್ ಸೆಕ್ಯೂರಿಟಿ, pen testers, DLP or antivirus engineer, security administrator, ಅಥವಾ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಸಾಕ್ ಅನಲಿಸ್ಟ್ ಅಂದ್ರೆ ಲೈಕ್ ಸಿಮ್ ಟೂಲ್ ಎಕ್ಸೆಸ್ ಇರುತ್ತೆ ಅವ್ರಿಗೆ, AV ಎಕ್ಸೆಸ್ ಇರುತ್ತೆ, DLP ಎಕ್ಸೆಸ್ ಇರುತ್ತೆ, ಫೈರ್ವಾಲ್ ಎಕ್ಸೆಸ್ ಇರುತ್ತೆ. ಓಕೆ, ಅವರು ವಲ್ನರಬಿಲಿಟಿ ಮ್ಯಾನೇಜ್ಮೆಂಟ್ ನ ಪರ್ಫಾರ್ಮ್ ಮಾಡ್ತಾರೆ, ವಲ್ನರಬಿಲಿಟಿ ಪ್ಯಾಚ್ ಮ್ಯಾನೇಜ್ಮೆಂಟ್ ನ ಮಾನಿಟರ್ ಮಾಡ್ತಾರೆ, ಸೋ ಮೆನಿ ಥಿಂಗ್ಸ್. ಸೊ ಬೇಸ್ಡ್ ಆನ್ ಕಂಪನಿ ಪ್ರೊಫೈಲು, ಪ್ರಾಜೆಕ್ಟು, ಡೇಟಾ, ಸರ್ವಿಸು, MSFC ಬೇಸ್ಡ್, ಸರ್ವಿಸ್ ಬೇಸ್ಡ್, ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿನ ಯಾವ ಸರ್ವಿಸ್ ಕೊಡ್ತಾ ಇದ್ದಾರೆ, ಅವ್ರ ಕೋರ್ ಏನು, ಪ್ರಾಜೆಕ್ಟ್ ಏನು, ಆ ಬೇಸಿಸ್ ಮೇಲೆ ಅವರು ಸೆಕ್ಯೂರಿಟಿ ಅನಲಿಸ್ಟ್ ನ ಹೈರ್ ಮಾಡ್ತಾರೆ. ಕೆಲವೊಂದನ್ನ ಲಿಸ್ಟ್ ಮಾಡಿದ್ದೀನಿ. ಓಕೆ, ಇದಷ್ಟು ನಾನು ಇವತ್ತು ಡಿಸ್ಕಸ್ ಮಾಡಬೇಕಾಗಿರೋದು. ಮುಂದಿನ ದಿನಗಳಲ್ಲಿ ನಾನು ಇದೇ ತರ ಸೈಬರ್ ಸೆಕ್ಯೂರಿಟಿ ಟಾಪಿಕ್ಸ್ ನ ಚೂಸ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.